ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿರ್ಮಲಾ. ಇವತ್ತಿನ ರೆಸಿಪಿ ಮೇಕೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೇಕೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಮೇಕೆಕಾಯಿ ಮತ್ತು ಈರುಳ್ಳಿ ಎರಡು ಮಿಕ್ಸ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಅದು ಬೀಜ ಎಲ್ಲ ಸ್ವಲ್ಪ ಕೆಳಗೆ ಬರಲಿ ಅಂತ. ಅದಾದಮೇಲೆ ಕಾಯಿ ತೊಗೊಂಡು ಹಾಕ್ಬೋದು ಅಂತ. ನೆಕ್ಸ್ಟ್ ಕುಕ್ಕರ್ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಅದಕ್ಕಾದಮೇಲೆ ಜೀರಿಗೆ, ಸಾಸಿವೆ, ಕರಿಬೇವನ್ನು ಹಾಕೋಣ. ಇದಾದಮೇಲೆ ನಾವು ಮೆಕ್ಕೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ವಿತ್ ಈರುಳ್ಳಿ, ಸೊ ಎರಡನ್ನೂ ಬೀಜನೆಲ್ಲ ಸ್ವಲ್ಪ ಕೆಳಗೆ ಉಳಿದಿದ್ಮೇಲೆ ಮೇಲಿಂದ ತೊಗೊಂಡು ಹಾಕಬೇಕು ಕುಕ್ಕರಿಗೆ. ಸೊ ಇದು ಹಾಕಿದ್ಮೇಲೆ ಚೆನ್ನಾಗಿ ಕಲಸಿ ಒಂದು 5-10 ನಿಮಿಷ ಆದರೂ ಬಿಡಬೇಕು, ಅದು ಚೆನ್ನಾಗಿ ಬೇಯಬೇಕು. ಇದು ಬೆಂದಮೇಲೆ 1-2 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು 1-2 ಸ್ಪೂನಷ್ಟು ಕೊರಿಯಂಡರ್ ಪೌಡ್ರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ನಾನು. ಇದಾದಮೇಲೆ ಇದಕ್ಕೆ 2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡೋಣ. ಸೊ ಇದು ನೀರು ಹಾಕಿದ ಮೇಲೆ ಕುಕ್ಕರ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಆಗುವಷ್ಟು ಬಿಡಬೇಕು. ಇವಾಗ 3 ವಿಸಿಲ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿದರೆ ಬಿಸಿ ಬಿಸಿಯಾದ ಮೇಕೆಕಾಯಿ ಪಲ್ಯ ರೆಡಿ ಆಗಿದೆ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.